ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಇದು ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ಟೇಸ್ಟ್ ಕೊಡುತ್ತೆ. ತುಂಬ ದಿನದಿಂದ ನಾನು ತರಿಸ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ತಂದಿದ್ದಾರೆ. ಇವತ್ತು ಹಬ್ಬ ಅಂತ ಹೇಳ್ದೆ ಅಲ್ವ ನಾನು, ಅಂದರೆ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ದೊಡ್ಡಮ್ಮ ತಾಯಿ ಹಬ್ಬ ಅಂತ. ಆದರೆ ನಾನು ಆರತಿ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ನಮ್ಮ ಚಿಕ್ಕತ್ತೆ ಸೊಸೆ ತೀರೋಗಿದ್ರಲ್ವ, ಸೊ 1 ವರ್ಷ ಆಗಿಲ್ಲ ಅಂತ ಮಾಡೋ ಹಾಗಿಲ್ಲ ಆರತಿ ಅಂದರು, ಅದಕ್ಕೆ ಮಾಡಲಿಲ್ಲ. ಇವಾಗ ನಾನು ಎಣ್ಣೆಯಲ್ಲಿ ಚಿಕನ್ನ ಹುರಿದಿದ್ದೀನಿ, ಫ್ರೈ ಮಾಡಿದ್ದೀನಿ. ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಇದಕ್ಕೂ ಸಹ ಸೇಮ್ ನೀವು ಕೋಳಿ ಸಾಂಬಾರಿಗೆ ಏನೇನು ಮಸಾಲೆ ಹಾಕೋತಿರೋ ಅದೇ ಹಾಕ್ಕೊಳ್ಳೋದು. ಈರುಳ್ಳಿ, ಚಕ್ಕೆ ಲವಂಗ ಪುಡಿ, ಶುಂಠಿ, ಅರಿಶಿಣ ಪುಡಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಕೊತಾ ಇದ್ದೀನಿ. ಅಂದರೆ ಅರಿಶಿಣ ಈರುಳ್ಳಿ ಮಸಾಲೆಯನ್ನು ರುಬ್ಕೊತಾ ಇದ್ದೀನಿ ನಾನಿವಾಗ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಮೀಡಿಯಮಾಗಿ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಾನೇನೋ ಬೇಗ ಬೇಗ ರುಬ್ಕೋತಾ ಇದ್ದೀನಿ, ಜೊತೆಗೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಮಳೆ ಬರ್ತಿದೆ. ಊರಲ್ಲಿ ಸ್ವಲ್ಪ ಮಳೆ ಬಂದರೂ ಸಹ ಬೇಗ ಕರೆಂಟ್ ತೆಗೆದುಬಿಡ್ತಾರೆ. ಇವಾಗ ಜೋರು ಮಳೆನೇ ಬರ್ತಿದೆ. ಚಿಕನ್ ಸ್ವಲ್ಪ ಜಾಸ್ತಿ ತರಿಸ್ಕೊಂಡಿದ್ದೆ, ಅದರಿಂದ ಸೌಟ್ನಲ್ಲಿ ತಿರುಗೋದಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ನಾನು ಕುಲುಕ್ತಾ ಇದ್ದೀನಿ, ಎಲ್ಲ ಫ್ರೈ ಆಗಲಿ ಅಂತ. ಅದಾದಮೇಲೆ ಕಾಯಿ, 1 ಟೊಮೊಟೊ ಮತ್ತು ಖಾರದ ಪುಡಿಯನ್ನು ರುಬ್ಕೋಬೇಕು. ಚಿಕನ್ ಸಾಂಬಾರು ಮಾಡೋದು ತುಂಬಾ ಸುಲಭ ಬೇರೆ ಸಾಂಬಾರಿಗೆ ಹೋಲಿಸ್ಕೊಂಡ್ರೆ. ನಾನಿವತ್ತು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಹಬ್ಬ ಇದೆ ಅಲ್ವಾ, ಅತ್ತೆಗೂ ಮತ್ತು ನಮ್ಮ ಅಮ್ಮಂಗೂ ಇಬ್ರಿಗೂ ಸಾಂಬಾರು ಕೊಡಬೇಕು. ಅದರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು. ಇವಾಗ ಅರಿಶಿಣ ಈರುಳ್ಳಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಅದರಿಂದ ಪೂರ್ತಿ ಹಸಿರಿಗಿದೆ. ಇದಕ್ಕೆ ನಿಂಬೆಹಣ್ಣು ಹಿಂಡೋದು ಬೇಡ, ಯಾಕಂದರೆ ಚೆನ್ನಾಗಿ ಇದನ್ನು ಸೀದಿರ್ತಾರೆ. ಅದರಿಂದ ಇದನ್ನಷ್ಟು ಅಂದರೆ ಫಾರಮ್ ಕೋಳಿಯಷ್ಟು ಗಬ್ಬು ವಾಸನೆ ಬರೋದಿಲ್ಲ. ಇದು ಕೂಡ ಫಾರಮ್ ಕೋಳಿನೇ, ಅಂದರೆ ಮೊಟ್ಟೆ ಕೋಳಿ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿಣ ಈರುಳ್ಳಿಗೆ ಮುಚ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಬೇಯೋದ್ರಿಂದ ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು 5-6 ವಿಷಲ್ ಕೂಗಿಸ್ಕೋಬೇಕು. ನಾಟಿ ಕೋಳಿಗಿಂತನೂ ಸಹ ಇದನ್ನು ಜಾಸ್ತಿನೇ ಕೂಗಿಸ್ಕೊಳ್ಬೇಕು, ಯಾಕಂದರೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಅದೇ ಜಾರಿಗೆ ನಾನು ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತೀನಿ. ಕಾಯಿ ಚೆನ್ನಾಗಿ ಸವದ ಮೇಲೆ ಇವಾಗ ಖಾರದ ಪುಡಿ ಮತ್ತು ಒಂದೇ ಒಂದು ಟೊಮೊಟೊವನ್ನು ಹಾಕ್ತಾಯಿದ್ದೀನಿ, ಟೇಸ್ಟಿಗಷ್ಟೇ. ನೀವು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ನೀವು ಮಸಾಲೆ ಸಹ ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ, ಹಾಕದೇ ಇದ್ದರೂ ಆಗುತ್ತೆ. ಸೇಮ್ ನಾಟಿ ಕೋಳಿ ಸಾಂಬಾರು ಥರ ಇರುತ್ತೆ. ನಾನು 5-6 ಸೀಟಿ ಕೂಗಿಸ್ಕೊಂಡು ಇವಾಗ ನೋಡ್ತಾ ಇದ್ದೀನಿ, ಬೆಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ಅರಿಶಿಣ ಈರುಳ್ಳಿ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಎತ್ಕೊಳ್ಳೋಣ ಅಂದ್ಕೊಂಡು ಮಕ್ಕಳಿಗೆ ಎತ್ಕೊತಾ ಇದ್ದೀನಿ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾನೀಗ ಎತ್ಕೊತಾ ಇರೋದು ಮೊಟ್ಟೆ ಗುದಿ ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಅರಿಶಿಣ ಈರುಳ್ಳಿಯಲ್ಲೂ ಸಹ ಚೆನ್ನಾಗಿ ಬೆಂದಿರುತ್ತೆ ಅದು, ಅದಕ್ಕೆ ಅದನ್ನೇ ಎತ್ಕೊಂಡೆ ನಾನು. ಗ್ರಾಂಥಿಕ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದ್ರೆ ಮೊಟ್ಟೆ ಚೀಲ ಅಂತ ಹೇಳ್ತಾರಲ್ವ, ಸೊ ಅದು. ಇವಾಗ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ರುಬ್ಕೊಂಡಿರೋ ಖಾರದ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಕಾಯಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೆ ಅಲ್ವಾ, ನಾನು ರುಬ್ಬಿ ತುಂಬ ಹೊತ್ತು ಇಟ್ಬಿಟ್ಟಿದ್ದೆ, ಅದಕ್ಕೆ ಅದು ಬೀಳ್ತಿಲ್ಲ ಸರಿಗೆ. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು, ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಕೋಳಿ ಸಾಂಬಾರು ಅಂದರೆ ನಾಟಿ ಕೋಳಿ ಸಾಂಬಾರು ಅಥವಾ ಮೊಟ್ಟೆ ಕೋಳಿ ಸಾಂಬಾರಿಗೆ ಜಾಸ್ತಿ ನೀರು ಹಾಕಬೇಕು, ಅಂದರೆ ತೆಳುವಾಗಿ ಮಾಡಬೇಕು. ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ನಾನಿಲ್ಲಿ ಜಾಸ್ತಿ ನೀರನ್ನೇ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಷ್ಟು ತೆಳುವಾಗಿದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ನೀರು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಸಾಂಬಾರು ಸೇಮ್ ಇದು ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ. ನಿಮಗೆ ಹೋಟೆಲ್ಗಳಲ್ಲಿ ಕೆಲವರು ಟೋಪಿ ಹಾಕ್ತಾರೆ, ಇದೇ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಇದೇ ನಾಟಿ ಕೋಳಿ ಸಾಂಬಾರು ಅಂತ. ಇದು ಫಾರಮ್ ಕೋಳಿಗಿಂತ ಕಮ್ಮಿ ರೇಟ್ ಇರುತ್ತೆ. ಇವಾಗ ಮತ್ತಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಮೊಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಮೊದಲೇ ಹಾಕಿದರೆ ಎಲ್ಲ ಕಲಸೋಗ್ತಿತ್ತು. ಇವಾಗ ಸಾಂಬಾರು ಮುಚ್ಚೋದಕ್ಕೂ ಮುಂಚೆ, ಅಂದರೆ ಕುಕ್ಕರ್ನ ಮುಚ್ಚೋದಕ್ಕೂ ಮುಂಚೆ ಇವಾಗ ನಾನು ಮೊಟ್ಟೆಯನ್ನು ಹಾಕಿ ಮುಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೇಮ್ ನಿಮಗೆ ನಾಟಿ ಕೋಳಿ ಥರನೇ ಕಾಣಿಸ್ತಿದೆ ಅಲ್ವಾ. ತಲೆ ನೋಡಿ ಎಷ್ಟು ದಪ್ಪ ಇರುತ್ತೆ ಅಂತ. ಎಲ್ಲ ಅವ್ರ ಕೈಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದು. ನಾವೇನಾದರೂ ಆರತಿ ಮಾಡ್ಕೊಂಡು ಹೋಗಿದ್ರೆ ನಾನು ಉಂಡೆ ಕೋಳಿನೇ ತರಿಸಿ ನಾನು ಮಾಡಿಸ್ತಿದ್ದೆ. ಬಟ್ ನಾವು ಆರತಿ ಮಾಡಲಿಲ್ಲ ಅಲ್ವಾ, ಅದರಿಂದ ನಾನು ಅಲ್ಲೇ ಕಟ್ ಮಾಡ್ಕೊಂಡು ಬಂದಿದ್ದೆ ಅಂಗಡಿನಲ್ಲೇ. ಈ ಬೋಸಿಲ್ ಮಾಡೋಣ ಅಂದ್ಕೊಂಡು ದಪ್ಪ ಬೋಸಿ ತೊಗೊಂಡೆ ಸಾಂಬಾರು ಮಾಡೋಕ್ಕೆ, ಆದರೆ ಕುಕ್ಕರೇ ಹಿಡಿಸ್ತು. ನನಗೆ ಇಡಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಅದರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ.
ಮತ್ತೊಮ್ಮೆ 4-5 ಸೀಟಿ ಕೂಗಿಸ್ದೆ ನಾನು. ಯಾಕಂತ ಹೇಳಿದ್ರೆ ಇದು ಚೆನ್ನಾಗಿ ಬೇಯಬೇಕು, ಬೆಂದ್ರೇ ಸಾಂಬಾರು ಟೇಸ್ಟು ಮತ್ತು ಮಾಂಸನೂ ತಿನ್ನೋದಕ್ಕಾಗೋದು, ಇಲ್ಲಾಂದರೆ ಎಳೆಯೋದಕ್ಕೆ ಆಗಲ್ಲ, ಮಾಂಸ ಅಷ್ಟು ಗಟ್ಟಿ ಇರುತ್ತೆ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಇವಾಗ ಫ್ಲೇವರ್ ಅಂತೂ ತುಂಬ ಘಮ ಘಮ ಅಂತಿದೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿತ್ತು. ನಾನೇನಾದರೂ ದೇವಸ್ಥಾನದ ಹತ್ರನೇ ಕೋಳಿ ಕುಯ್ಕೊಂಡು ಬಂದಿದ್ದರೆ ಕುಳ್ಳನ್ನು ಅದ್ದುತ್ತಿರಲಿಲ್ಲ. ಆದರೆ ಮನೇಲಿ ಮಾಡಿರೋದ್ರಿಂದ ನಾವು ಕುಳ್ಳನ್ನು ಅದ್ದಿ ಅಭ್ಯಾಸ, ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಇದಿದೆ. ಅದರಿಂದ ಕುಳ್ಳನ್ನು ಕಾಯಿಸಿ ಅದ್ದುತ್ತಾ ಇದ್ದೀನಿ ಸಾಂಬಾರಿಗೆ. ನಾನು ರಾಗಿ ಹಿಟ್ಟು ಖಾಲಿ ಆಗಿತ್ತು. ರಾಗಿ ಹಿಟ್ಟು ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆದರೆ ರಾಗಿ ಹಿಟ್ಟು ಇಲ್ಲದೆ ಇರೋದ್ರಿಂದ ಅನ್ನಕ್ಕೇ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀವಿ. ನೋಡ್ತಿದ್ರೆ ನಿಮಗೂ ಸಹ ಬಾಯಲ್ಲಿ ನೀರು ಬರ್ತಿದೆ ಅಂತ ಅನಿಸುತ್ತೆ. ನೋಡಿ ಗುಂಡ್ಕಾಯಿ ಇದೆ, ಮಾಂಸ ಇದೆ, ಅದ್ರ ಜೊತೆಗೆ ತಿಂತಾಯಿದ್ರೆ ಆಹಾ. ಸೈಡ್ಗೊಂದು ಮೊಟ್ಟೆ ಇದ್ಬಿಟ್ರಂತೂ ನಾನ್ ವೆಜ್ ಪ್ರಿಯರಿಗೆ ಆನಂದವೋ ಆನಂದ. ಅಮ್ಮನ ಮನೆಗೂ ಅತ್ತೆ ಮನೆಗೂ ಸಾಂಬಾರು ಕೊಡಬೇಕಾಗಿದ್ದರಿಂದ ನಾನು ಅರ್ಜೆಂಟಾಗಿ ಮಾಡಿದೆ. ಯಾಕಂದರೆ ನಮ್ಮ ಮಾವಂಗೆ ಟೈಮಿಗೆ ಸರಿಯಾಗಿ ಕೊಡಬೇಕು. ಸೊ ಬೇಗನೆ ಆಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು.